ಕಾಲೇಜಿಗೆ ಬಂದಾಗ ಕಾಳಿಂದಿಗೆ ಮೈ ಮನಗಳೆಲ್ಲ ಹಗುರಾಗಿತ್ತು. ಹಕ್ಕಿಯಂತೆ ಹಾರುವ ಮನಸ್ಥಿತಿಯಲ್ಲಿದ್ದಳು. ಬಹಳ ದಿನಗಳ ತನ್ನ ಜೀವಿತ ರಹಸ್ಯವನ್ನು ತನ್ನ ಪ್ರೀತಿ ಪಾತ್ರನೆದುರಿಗೆ ಹೊರಗೆಡವಿದುದು ಒಂದು ದೊಡ್ಡ ಹಾಯೆನಿಸಿದರೆ, ಅಮ್ಮ ಅಣ್ಣ ರುಚಿಯನ್ನು ಆದರವಾಗಿ ಕಂಡದ್ದು ತುಂಬಾ ಸಂತೋಷ ಕೊಟ್ಟಿತು. ಇದಕ್ಕೆ ಶಿಖರವೆಟ್ಟಂತೆ ಅಂದು ಕುಬೇರ ರಜ. ಮೊನ್ನೆಯ ಆತನ ನಡವಳಿಕೆ ಅವಳಿಗೆ ನಡುಕ ಉಂಟು ಮಾಡಿತ್ತು. ಇಂದು ಆತ ರಜೆ ಎಂದರೆ ಅವಳಿಗೆ ಒಂದು ರೀತಿಯ ವಿಲಕ್ಷಣ ಖುಷಿಯಾಯಿತು. ಎಲ್ಲರಿಗಿಂತ ಮುಂಚೆ ಬರುತ್ತಿದ್ದ ರಿಚರ್ಡ್ಸನ್ ಇಂದು ಕಾಲೇಜಿಗೆ ತಡವಾಗಿ ಬಂದಂತಿತ್ತು. ಅವನ ಬರುವಿಕೆಗೆ ಜಾತಕದಂತೆ ಕಾದು ಅವನ ಕೋಣೆಗೆ ಓಡಿದಳು. ಗುಡ್ ಮಾರ್ನಿಂಗ್, ಹೇಗಿತ್ತು ಮೊನ್ನೆ ತಾಯಿ ತಂದೆಯವರೊಂದಿಗೆ ಭೇಟಿ ಎಂದು ಉತ್ಸಾಹದಿಂದ ಕೇಳಿದಳು. ನಿಮ್ಮ ತಾಯಿ ತಂದೆಯನ್ನು ಎಲ್ಲಿ ಭೇಟಿಯಾದೆ ಎಂದ ರಿಚಿ. ಅವಳಿಗೆ ಮನ ಚುಚ್ಚಿತು. ಅವರು ನಿಮ್ಮ ಅತ್ತೆ ಮಾವ ಎಂದು ಬೆಟ್ಟು ಮಾಡಿ ತೋರುತ್ತಿದ್ದಾನೆ ಎನಿಸಿ ಪೆಚ್ಚಾಗಿ ನಿಂತಳು. ಅವನೇ ನಗುತ್ತಾ, ನಾನು ಮೊನ್ನೆ ಕಂಡದ್ದು ನನ್ನ ತಂದೆ ತಾಯಿಯನ್ನು. ಕಾಳಿಂದಿ, ನಿಜವಾಗೂ ಅವರೊಂದಿಗಿನ ಭೇಟಿ ಒಂದು ದಿವ್ಯ ಅನುಭವ. ಅವರಿಂದ ನೀವು ಗ್ರೇಟೋ ಇಲ್ಲ ನಿಮ್ಮಿಂದ ಅವರು ಗ್ರೇಟೋ ನನಗಂತೂ ತಿಳಿಯಲಿಲ್ಲ. ನಿಮಗೆ ನೀವೇ ಸಾಟಿ ಎಂದು ತುಂಬು ಹೃದಯದಿಂದ ಶ್ಲಾಘಿಸಿದ. ಮುಖ ಸುತ್ತಿ ಬರೀ ನಮ್ಮೊಬ್ಬರ ಸೊತ್ತು ಅಂದುಕೊಂಡಿದ್ದೆ ಎಂದಳು. ತೃಪ್ತಿಯಾಗಿ ಅವಳ ವದನ ಸುಖ ತೃಪ್ತಿಗಳನ್ನು ಹೊರಹೊಮ್ಮುತ್ತಿತ್ತು. ಅವನು ಅವಳನ್ನೇ ನೋಡುತ್ತಾ ಆನಂದಿಸುತ್ತಿದ್ದ. ಅವನ ನೇರಗಮನ, ಮೆಲುನಗು, ನೀಲಿ ಕಣ್ಣುಗಳ ಅಯಸ್ಕಾಂತ ದೃಷ್ಟಿ ಇವುಗಳಿಂದ ಲಜ್ಜಿತಳಾಗಿ, ನಾನಿನ್ನು ಬರ್ತೀನಪ್ಪ ಎಂದು ಕನ್ನಡದಲ್ಲಿ ಗಟ್ಟಿಯಾಗಿ ಹೇಳಿ ಅವನನ್ನು ತಬ್ಬಿಬ್ಬು ಮಾಡಿ ಜಿಂಕೆಯಂತೆ ಎಗರಿ ಮಾಯವಾಗಿ ತನ್ನ ಸೀಟಿಗೆ ಹಿಂತಿರುಗಿದಳು. ರಿಚಿಗೂ ಬಹಳ ಸಂತೋಷವಾಗಿತ್ತು. ಆದರೆ ಅದರೊಟ್ಟಿಗೆ ಗಂಭೀರ ಚಿಂತೆಯೂ ಆವರಿಸಿತು. ಕಾಳಿಂದಿ ತನ್ನ ನಿಸ್ವಾರ್ಥ ತ್ಯಾಗಗಳಿಂದ ತನಗಿಂತ 10 ಪಟ್ಟು ಮೇಲೆ ನಿಂತಂತೆ ಭಾಸವಾಗುತ್ತಿತ್ತು. ಅವಳನ್ನು ಆ ಎತ್ತರದಿಂದ ಕೆಳಗಿಳಿಸಿ ತನ್ನ ಸಂಗಾತಿಯಾಗೆಂದು ಕೇಳಲು ತನಗೆ ಸಾಧ್ಯವೇ? ತಾನು ಇಂದು ಮೌಳಿಯಂತೆ ಇನ್ನೊಂದು ತರಹದ ಹೇಡಿಯಾಗಿ ಅವಳನ್ನು ಕಳೆದುಕೊಳ್ಳುವೆನೇ ಎಂದು ಚಿಂತಿತನಾಗುತ್ತಿದ್ದ. ಅವನ ಈ ಚಿಂತೆಗಳು ಅವನ ಸಂಶೋಧನೆಯ ಕೆಲಸವನ್ನೇನೂ ಅಡ್ಡಿಪಡಿಸಲಿಲ್ಲ. ಆ ಮಟ್ಟಕ್ಕೆ ಅವನ ಸಂಯಮಿ, ನಿಗ್ರಹ ಶಕ್ತಿಯುಳ್ಳವನಾಗಿದ್ದ. 1-2 ದಿನ ಕಳೆಯುವಲ್ಲಿ ಡಿಪಾರ್ಟ್ಮೆಂಟಿನ ತುಂಬೆಲ್ಲ ಒಂದೇ ಸುದ್ದಿ. ಡಾಕ್ಟರ್ ಕುಬೇರ್ ಧಾರವಾಡಕ್ಕೆ ವರ್ಗ ಕೇಳಿದ್ದಾರಂತೆ. ಸೋಮವಾರ ಒಂದು ದಿನದ ಮಟ್ಟಿಗೆ ರಜೆಯ ಮೇಲಿದ್ದ ಕುಬೇರ್ ಮಾರನೆಯ ದಿನ ಹಾಜರಾಗಿ ವರ್ಗಕ್ಕಾಗಿ ಅರ್ಜಿ ಕೊಟ್ಟು ಮತ್ತೆ 15 ದಿನಗಳ ರಜೆ ಹಾಕಿ ತನ್ನ ಸಂಶೋಧನೆಯ ಕೆಲಸವನ್ನು ಆರಾದರೂ ಮುಂದುವರಿಸುವಂತೆ ಒಪ್ಪಿಸಬೇಕೆಂದು ಸರ್ಜಾಪುರರನ್ನು ಕೇಳಿಕೊಂಡಿದ್ದರು. ಈ ಕೆಲಸಗಳಿಗಾಗಿ 4-6 ಬಾರಿ ಕೋಣೆಯಿಂದ ಆಚೆ ಈಚೆ ಓಡಾಡಿದರು. ಆಕಸ್ಮಿಕವಾಗಿಯಾದರೂ ಕಾಳಿಂದಿಯ ಕಡೆಗೆ ನೋಡಲಿಲ್ಲ. ಪ್ರತಿಯೊಬ್ಬರೂ ಕಾಳಿಂದಿಯನ್ನೇ ಕೇಳುತ್ತಿದ್ದರು, ಯಾಕೆ ಕುಬೇರರ ಈ ವರ್ಗ? ನನಗೇನು ಗೊತ್ತು, ನಾನು ಅವರು ಪಕ್ಕದ ಕುರ್ಚಿಗಳಲ್ಲಿದ್ದ ಮಾತ್ರಕ್ಕೆ ನನಗೆ ಎಲ್ಲ ಗೊತ್ತಿರಬೇಕೆಂದಿದೆಯೇ? ನನ್ನನ್ನು ಯಾಕೆ ಕೇಳ್ತೀರಿ ಎಂದು ನಿಷ್ಠೂರವಾಗಿ ಜವಾಬು ಕೊಟ್ಟರು. ಕಳ್ಳನ ಮನಸ್ಸು ಹುಳ್ಳಗೆ ಎನ್ನುವಂತಾಗಿತ್ತು ಅವಳ ಪಾಡು. ಡಾಕ್ಟರ್ ವಾಮನ್ ಸರ್ಜಾಪುರರು ಕರೆಸಿ ಕೇಳಿದ್ದರು, ಯಾಕಿರಬಹುದು ಕಾಳಿಂದಿ? ಅವರ ಈ ಟ್ರಾನ್ಸ್ಫರ್ ರಿಕ್ವೆಸ್ಟ್ ನಾನೇನು ಅವರ ರಜಾ ಹಾಗೂ ವರ್ಗದ ಅಪ್ಲಿಕೇಶನ್ಗೆ ರೆಕಮೆಂಡ್ ಮಾಡಿ ಮೇಲಕ್ಕೆ ಕಳಿಸಿದ್ದೀನಿ. ಆದರೂ ಇದು ಯಾಕೆ ಅಂತ ತಿಳಿಲಿಲ್ಲ. ಎಷ್ಟು ಕೇಳಿದ್ರು ಅವರು ಹೇಳಲಿಲ್ಲ. ಏನೋ ನನಗೆ ತಿಳಿದು ಸರ್, ಫ್ಯಾಮಿಲಿ ಪ್ರಾಬ್ಲಮ್ ಏನಾದರೂ ಇರಬಹುದು. ನೋನು, ಅವರಿಗೆಂತಹ ಸಂಸಾರ ತಾಪತ್ರಯ ರೀ. ಅವರೊಬ್ಬ ಗುಂಡು ಗೋವಿ. ಅವರಿಗೆ ಯಾವುದು ಫ್ಯಾಮಿಲಿ ಕಮಿಟ್ಮೆಂಟ್ ಇರಲಿಲ್ಲ. ನನಗೆ ಗೊತ್ತು. ಹಾಗನ್ನಲಿಕ್ಕಾಗಲ್ಲ ಸರ್. ಮನುಷ್ಯ ಅಂದಮೇಲೆ ಬದಲಾವಣೆಗೆ ಈಡಾಗಬೇಕಾಗುತ್ತೆ. ಓಹೋ ಸರಿ, ಹಾಗಾದರೆ ನಿಮ್ಮದು ಏನಾದರೂ ಬದಲಾವಣೆ ಎಂದರು ಹಾಸ್ಯವಾಗಿ. ಸದ್ಯ ಇಲ್ಲ ಸರ್, ಏನಾದರೂ ಇದ್ದರೆ ತಿಳಿಯೋ ವ್ಯಕ್ತಿ ನೀವೇ ಮೊದಲು. ಥ್ಯಾಂಕ್ ಯು.
ಈಗ ಕುಬೇರ್ ಅವರ ರಿಸರ್ಚ್ ನೀವು ಮುಂದುವರಿಸ್ತೀರಾ? ಬೇಡಿ ಸರ್, ನನಗೆ ಆ ಸಬ್ಜೆಕ್ಟ್ ಆಸಕ್ತಿಯದಲ್ಲ. ಮತ್ತಾರಿಗಾದರೂ ಒಪ್ಪಿಸಿ, ಅಥವಾ ಅವರೇ ಧಾರವಾಡದಲ್ಲಿ ಮುಂದುವರಿಸಲಿ. ಹೌದು, ಅದು ಒಳ್ಳೆಯ ಐಡಿಯಾನೇ ಎಂದು ಸಮ್ಮತಿಸಿದರು ಡಾಕ್ಟರ್ ಕುಬೇರ್. 15 ದಿನಗಳ ರಜೆ ಮುಗಿಯುವಲ್ಲಿ ಅವರ ವರ್ಗದ ಆರ್ಡರ್ ಬಂದು ಅವರು ಕಾಲೇಜಿಗೆ ಹಾಜರಾಗಿ ತಮ್ಮ ಸಂಶೋಧನೆಯ ಕೆಲಸವನ್ನು ನಾಗೇಂದ್ರನಿಗೆ ಒಪ್ಪಿಸಿ ರಿಲೀವ್ ಆದರು. ಅವರಿಗೆ ವಿದಾಯ ಪಾರ್ಟಿಯನ್ನು ಕೊಡಬೇಕೆಂದು ಇನ್ನಿಲ್ಲದ ಪ್ರಯತ್ನ ಮಾಡಿದರು. ಒಲ್ಲೆಯೆಂದು ತಿರಸ್ಕರಿಸಿ ಹೊರಟು ಹೋದರು. ಅವರ ಈ ನಡತೆಗೆ ಕಾರಣ ತಿಳಿದಿದ್ದುದು ಒಬ್ಬ ಕಾಳಿಂದಿಗೆ ಮಾತ್ರ. ಕುಬೇರರ ಸುದ್ದಿ ಅಡಗುತ್ತಿದ್ದಂತೆಯೇ ಮೇಘಾಳ ಸುದ್ದಿ ಚರ್ಚೆಗೆ ಗ್ರಾಸವಾಯಿತು. ಮೇಘ ಫಾರಿನ್ನಿಗೆ ಹೋಗುವುದು ಖಚಿತವಾಯಿತು. ಖುಷಿ ಖುಷಿಯಾಗಿ ಬೀಗುತ್ತಾ ಅವಳು ಕಾಳಿಂದಿಯ ಸೀಟಿನ ಬಳಿ ಬಂದಳು. ಏನೋ ಬಹಳ ಖುಷಿಯಾಗಿ ಕಾಣ್ತಿದ್ರಲ್ಲ ಎಂದು ಕೀಟಲೆಯಾಗಿ ಕೇಳಿದಳು ಕಾಳಿಂದಿ. ಒಂದು ಗುಡ್ ನ್ಯೂಸ್ ಇದೆ, ಮೊದಲು ನಿಮಗೆ ತಿಳಿಸಬೇಕಂತ ಬಂದೆ. ಏನಪ್ಪ ಅಂಥದ್ದು? ಕೊರಳಿಗೆ ಕರಿಮಣಿನ ತಿಳಿದಿದ್ದು ಕೇಳಿದಳು ಕಾಳಿಂದಿ. ಮದುವೆ ಅನ್ನೋದೊಂದು ಶುಭ ಸುದ್ದಿನ ಕಾಳಿಂದಿ? ಅದಲ್ಲ, ನಾನಂತೂ ಹಾಗೆ ಅಂದುಕೊಳ್ಳಲ್ಲ. ಕಡೆಗೂ ನನ್ನ ಲೈಫ್ ಡಿಸೈರ್ ಫಾರಿನ್ಗೆ ಹೋಗೋದು ಕೈಗೂಡ್ತಾ ಇದೆ. ಅದು ಹ್ಯಾಪಿ ನ್ಯೂಸ್ ನನಗೆ. ಹಾಗ ಕಂಗ್ರ್ಯಾಚುಲೇಷನ್. ಹೇಗೆ ಸಾಧಿಸಿದಿರಿ? ಡಾಕ್ಟರ್ ರಿಚರ್ಡ್ಸನ್ ಕಡೆಯವರು ಒಬ್ಬರು ಸ್ಪಾನ್ಸರ್ ಮಾಡ್ತಾರೆ. ನನ್ನ ಅಪ್ಲಿಕೇಶನ್ ಆಗಲೇ ಅಕ್ಸೆಪ್ಟ್ ಆಗಿದೆ ಎಂದಳು ಹೆಮ್ಮೆಯಿಂದ ಮೇಘ. ಇದಕ್ಕಾಗಿ ನೀವು ಅವರಿಗೆ ಬಹಳ ಕಾಟ ಕೊಟ್ಟಿರಬೇಕು. ಇಲ್ಲ ರೀ, ಧಾರವಾಡದಲ್ಲಿದ್ದಾಗ 1-2 ಸಾರಿ ನನ್ನ ಆಸೆ ಹೇಳಿಕೊಂಡಿದ್ದೆ. ಅಪ್ಲಿಕೇಶನ್ ಹಾಕಿರಿ ನೋಡೋಣ ಅಂತ ಅಂದಿದ್ರು. ಅವರ ಮಾತು ಉಳಿಸಿಕೊಂಡ್ರು. ಈಗ ಎಲ್ಲ ಆಯಿತು, ಒಳ್ಳೆದಾಯಿತು. ಅವರು ಹಿಂತಿರುಗುವಾಗ ನೀವು ಜೊತೆಗೆ ಹೋಗಿಬಿಡಬಹುದು. ಅವಳ ಮಾತಿನಲ್ಲಿ ವ್ಯಂಗ್ಯದ ನಂಜಿತ್ತು. ಆದರೆ ಮೇಘಾಳಿಗೆ ಅದು ತಿಳಿಯಲಿಲ್ಲ. ಅದೂ ನಿಜ. ರಿಚಿ ವಿಲ್ ಬಿ ಅ ನೈಸ್ ಕಂಪನಿ. ಹಿ ಈಸ್ ಅ ನೈಸ್ ಗೈ. ಬರ್ತೀನಿ ಕಾಳಿಂದಿ ಎಂದು ಹೊರಟು ಹೋದಳು ಮೇಘ. ಈ ಬಾರಿ ರಿಚಿಯನ್ನು ಭೇಟಿಯಾದಾಗ ಕಾಳಿಂದಿ ಬಹಳ ಥ್ಯಾಂಕ್ಸ್ ಎಂದಳು. ಏತಕ್ಕಾಗಿ ಥ್ಯಾಂಕ್ಸ್? ನನಗೆ ಈಗ ಬೆರಗಾಗಿ ಕೇಳಿದ ರಿಚಿ. ಮೇಘಾಗೆ ಹೆಲ್ಪ್ ಮಾಡಿದಕ್ಕಾಗಿ. ಓ ಅದಾ? ಅವಳ ಪರದಾಟ ನೋಡೋಕ್ಕಾಗಲಿಲ್ಲ. ಅದೂ ಅಲ್ಲದೆ ಯುವರ್ ಹೈನೆಸ್ಸಿಂದ ಆದೇಶ ಬಂದಿತ್ತಲ್ಲ ಎಂದು ಅವಳ ಕಣ್ಣುಗಳೊಳಕ್ಕೆ ನೋಡಿದ. ಅಷ್ಟೇನೆ? ಅಥವಾ ಹಿಂತಿರುಗುವಾಗ ಜೊತೆಲಿ ಕರೆದೊಯ್ಯಲು? ಓ ಶ್ಯೂರ್ ಆಗಿ ಕರೆದೊಯ್ಯುತ್ತೇನೆ. ಹಿಂದೊಮ್ಮೆ ನೀವು ಹೀಗೆ ಹೇಳಿದಾಗ ನಾನು ಹೇಗೆ ಕರೆದೊಯ್ಯುತ್ತೇನೆ ಎಂದು ಹೇಳಿದುದು ನೆನಪಿರಬೇಕಲ್ಲ. ಹಾಗೆ ಮಾಡಿ ಕರೆದೊಯ್ಯಲೇ? ತುಂಟತನದಿಂದ ಕೇಳಿದ. ಕೆಂಪಾಗಿ ಹೋದಳು ಕಾಳಿಂದಿ. ಹಾಗೆ ಮಾಡಿ ಮದುವೆ ಮಾಡಿಕೊಂಡೇ ಕರೆದೊಯ್ಯಿರಿ. ತಡೆಯಲು ನಾನ್ಯಾರು? ನೀವ್ಯಾರೂ ಅಲ್ಲವೇ? ನಾನು ಹೇಳ್ತೀನಿ ನೀವ್ಯಾರು ಅಂತ. ಇಲ್ಲಿ ಹತ್ತಿರ ಬನ್ನಿ ಎಂದು ಕೈ ಚಾಚಿದ. ಕಾಳಿಂದಿ ಮೆಲುನಗುತ್ತಾ ನಿಂತಳು. ಕಾಳಿಂದಿ, ಈ ಭಾನುವಾರ ನಾನು ನಿಮ್ಮ ಮನೆಗೆ ಬರ್ತೀನಿ. ಎಷ್ಟು ಹೊತ್ತಿಗೆ ಬಂದರೆ ನಿಮಗೆ ಅನುಕೂಲ? ಎಷ್ಟು ಹೊತ್ತಿಗಾದರೂ ಬನ್ನಿ, ನಾನಿರದಿದ್ದರೂ ಆಯ್ತಲ್ಲ, ಚೇಷ್ಟೆಯಾಗಿ ಹೇಳಿದಳು. ಹೌದು ಹೌದು, ನೀವಿಲ್ಲದಿದ್ದರೆ ಮತ್ತೂ ಉತ್ತಮ. ಗಳಿಗೆ ಗಳಿಗೆಗೆ ನೀವೆಲ್ಲಿ ಇದ್ದೀರಿ ಎಂದು ಕಣ್ಣು ಹಾಯಿಸುವುದಾದರೂ ತಪ್ಪುತ್ತದೆ. ಹಿರಿಯರೆದುರಿಗೆ ನಿಮ್ಮನ್ನು ನೋಡಲು ಸಂಕೋಚ ನನಗೆ. ಹಾಗಾದರೆ ಅಣ್ಣನನ್ನೇ ಎಲ್ಲಿಗಾದರೂ ರವಾನಿಸಿಬಿಟ್ಟರೆ ಹೇಗೆ ಎಂದಳು ಕೀಟಲಿಯಾಗಿ. ಬಿ ಸೀರಿಯಸ್ ಕಾಳಿಂದಿ, ನಾನು ಅವರ ಹತ್ತಿರ ಸಮಯ ಕಳೆಯಲೆಂದೇ ಬರುವುದು. ನೀವು ಇಲ್ಲೇ ಸಿಗ್ತಾ ಇರ್ತೀರಲ್ಲ ಎಂದ. ಕಮ್ ಎನಿ ಟೈಮ್, ನೋ ಪ್ರಾಬ್ಲಮ್ ಎಂದು ಆಹ್ವಾನಿಸಿದಳು. ಸಂಜೆಯಲ್ಲಿ ಮಾತುಕತೆ ಆಡುತ್ತಿದ್ದಾಗ ಭವಾನಿಶಂಕರ್ ಒಮ್ಮೆಲೇ ಅಂದರು, ನೀನು ಮಾತು ಕೊಟ್ಟಿದ್ದೆ ಮಗು, ಈಗ ಮಾತಿಗೆ ತಪ್ಪುತ್ತಿದ್ದಿ. ಅದ್ಯಾವ ಮಾತು ಅಣ್ಣ? ಕಣ್ಣರಳಿಸಿದಳು ಕಾಳಿಂದಿ. ದಾಳ ಉರುಳಿಸಿಬಿಟ್ಟಿದ್ದರು. ಗರ ನಡೆಸುವುದೋ ಬೇಡವೋ ಎಂದು ತಡಬಡಾಯಿಸಿದರು. ಹೇಗೆ ಕೇಳುವುದೆಂದು ಯೋಚಿಸಿದರು. ಸಮಯ ಬಂದಿದೆ, ವಿಷಯ ಎತ್ತಿದ್ದೇನೆ, ಇತ್ಯರ್ಥವಾಗಲಿ ಎಂದು ತೀರ್ಮಾನಿಸಿದರು. ನಿನ್ನ ಮನಸ್ಸನ್ನ ಚಂಚಲ ಮಾಡೋ ವ್ಯಕ್ತಿ ಎದುರಿಗೆ ಬಂದಾಗ ಹೇಳ್ತೀನಿ ಅಂದಿದ್ದೆ. ಹೌದು, ಆದರೆ ಅಂತಹ ವ್ಯಕ್ತಿ ಯಾರೂ ಎದುರಿಗೆ ಬಂದಿಲ್ವಲ್ಲ. ನಿಜ ಹೇಳ್ತಿದೀಯಾ?
ರಿಚಿಗೆ ನೀನು ಮನಸ್ಸು ಕೊಟ್ಟಿಲ್ವೇ ಎಂದರು. ಕಾಳಿಂದಿ ನಿರುತ್ತರಳಾದಳು. ಭವಾನಿ ಶಂಕರರು ಸಮಯ ಕೊಟ್ಟು ಕುಳಿತರು. ಅಂತಹ ವ್ಯಕ್ತಿ ಎದುರು ಬಂದಾಗ ಹೇಳ್ತೀನಿ ಮದುವೆ ಮಾಡಿ ಎಂದಿದ್ದ ನಿಜ. ಈಗ ಮದುವೆ ಮಾಡಿಕೊಳ್ಳುವಂತಹ ವ್ಯಕ್ತಿ ಬಂದಿಲ್ಲ. ರಿಚಿಯನ್ನು ನಾನು ವಿವಾಹವಾಗುವುದಿಲ್ಲ ಎಂದಳು ಎತ್ತಲೋ ನೋಡುತ್ತಾ. ನನ್ನ ಪ್ರಶ್ನೆಗೆ ಉತ್ತರವಾಗಲಿಲ್ಲ. ರಿಚಿಗೆ ನೀನು ಮನಸೋತಿಲ್ವೇ? ನನ್ನ ಮನಸ್ಸನ್ನು ಹೇಳಿಬಿಡ್ತೇನೆ ಅಣ್ಣ. ರಿಚಿಯನ್ನು ನಾನು ಪ್ರೀತಿಸ್ತೇನೆ, ತುಂಬ ಪ್ರೇಮಿಸ್ತೇನೆ. ಆದರೆ ಅವನೊಂದಿಗೆ ದೈಹಿಕ ಸಂಪರ್ಕ ಬೆಳೆಸಿ ಅವನ ಬಾಳ ಸಂಗಾತಿಯಾಗಬೇಕೆಂಬ ಹಂಬಲ ನನಗಿಲ್ಲ. ನಾನು ಪರದೇಶಕ್ಕೆ ಹೋಗಲು ತಯಾರಿಲ್ಲ. ಅವನು ಇಲ್ಲಿರುವಂತಿಲ್ಲ. ಮದುವೆಯೇ ಆದರೆ ಅವನೊಂದಿಗೆ ಹೋಗಬೇಕಾದುದು ನನ್ನ ಧರ್ಮವಾಗುತ್ತದೆ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನನ್ನ ಬದುಕಿನ ಧ್ಯೇಯವೇ ಸೋತು ಹೋಗುತ್ತದೆ. ನಿಮ್ಮನ್ನು ಬಿಟ್ಟು ಬೇರೆಲ್ಲೂ ಹೋಗಬಾರದೆಂಬುವುದೇ ನನ್ನ ಧ್ಯೇಯ. ಹಾಗೆ ನಾನು ಹೋಗುವಂತಿದ್ದರೆ ಅಂದೇ ನಾನು ಅಮೇರಿಕದಿಂದ ಹಿಂತಿರುಗಿದ ದಿನವೇ ಹೊರಟು ಹೋಗುತ್ತಿದ್ದೆ. ನಿಮ್ಮಲ್ಲಿಗೆ ಬರುತ್ತಿರಲಿಲ್ಲ. ನಾನು ಬದುಕಿದರೂ ಅಳಿದರೂ ಇಲ್ಲೇ ನಿಮ್ಮೊಟ್ಟಿಗೇನೆ. ಈಗ ನನಗೆ ಸದ್ಯಕ್ಕಿರುವ ವಾಂಛೆ ನಿಮ್ಮ ಮೊಮ್ಮಗನನ್ನು ಇಲ್ಲಿಗೆ ಕರೆತರುವುದು, ಅವನನ್ನು ಬೆಳೆಸುವುದು. ನನ್ನ ಮದುವೆಯ ವಿಷಯ ಮರೆತು ಬಿಡಿ ಎಂದು ದಢಾರನೆಯದ್ದು ಒಳನಡೆದಳು. ಹೋಗುತ್ತಾ ಈ ಭಾನುವಾರ ರಿಚಿ ಇಲ್ಲಿ ಬರುತ್ತಾನೆ. ಬಹುಶಃ ಇದೇ ವಿಷಯ ಮಾತನಾಡಬಹುದು. ಅವನಿಗೆ ಮನದಟ್ಟಾಗುವಂತೆ ನೀವು ತಿಳಿಸಿಬಿಡಿ. ಅವನು ಆಸೆಗಳನ್ನು ಹೊತ್ತು ಹಿಂತಿರುಗುವುದು ಬೇಡ. ನಾನೇ ಹೇಳೋಣವೆಂದರೆ ಅತಿ ಭಾವುಕತೆಯಿಂದ ನಾನು ಸೋತು ಹೋಗಬಹುದು. ಅವನು ನೊಂದುಕೊಳ್ಳುವುದನ್ನು ನಾನು ಸಹಿಸದೆಯೂ ಹೋಗಬಹುದು ಎಂದು ಸರಸರನೆ ತನ್ನ ಕೊಠಡಿಗೆ ಹೋದಳು. ಭವಾನಿ ಶಂಕರರು ದಿಗ್ಭ್ರಾಂತರಾಗಿ ಎದ್ದು ನಿಧಾನವಾಗಿ ಮನೆಯೊಳಗೆ ಬಂದರು.